ಇನ್ ಇನ್ರೆಗ್ಯುಲರ್ ಪೀರಿಯಡ್ಸ್ ಆಗೋದು ಸಮಸ್ಯೆಯಿಂದ ಬಚಾವಾಗೋದು ಹೇಗೆ, ಮತ್ತು ನಾವು ಯಾವುದಾದ್ರೂ ಶುಭ ಕಾರ್ಯಗಳಿಗೆ ಹೋಗ್ತಾ ಇರ್ತೀವಿ, ಆ ಟೈಮಲ್ಲಿ ನಮಗೆ ಡೇಟ್ ಇರುತ್ತೆ ಅಥವಾ ಅದಕ್ಕಿಂತ ಮುಂಚೆ ಇನ್ನೂ ಬೇಗ ಆಗೋದಕ್ಕೆ ಏನು ಮಾಡಬೇಕು ಅಂತ ಅಂದರೆ, ನಮ್ಮ ಪೀರಿಯಡ್ಸ್ ಡೇಟಿಗಿಂತ ಇನ್ನೊಂದು 4-5 ದಿವಸ ಬೇಗ ಆಗೋದಕ್ಕೆ ಏನು ಮಾಡಬೇಕು, ಮತ್ತು ಈ ಪೀರಿಯಡ್ಸನ್ನ ಒಂದು ರೆಗ್ಯುಲರಾಗಿ ನಾವು ಪೀರಿಯಡ್ಸ್ ಆಗೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಇವತ್ತಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ನೀವೆಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಪೀರಿಯಡ್ಸ್ ಬಗ್ಗೆ ತಿಳಿಸ್ಕೊಡ್ತೇವೆ. ಅಂದರೆ ಮಂತ್ಲಿ ಸೈಕಲ್, ಈ ಹೆಣ್ಮಕ್ಳಿಗೆ ಇದೊಂದು ಮಂತ್ಲಿ ಪೀರಿಯಡ್ಸ್ದು ಪ್ರಾಬ್ಲಮ್ಮು ತುಂಬ ಇರುತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಸಮೃದ್ಧಿ ಕುಟುಂಬಕ್ಕೆ ಇನ್ನಷ್ಟು ಜಾಸ್ತಿ ಜನ ಸೇರ್ಕೊಳ್ಳಿ ಅಂತ ಅನ್ನೋದು ನನ್ನ ಆಸೆ ಫ್ರೆಂಡ್ಸ್. ಇದು ನನ್ನ ಸಮೃದ್ಧಿ ಕುಟುಂಬ, ನನ್ನದಲ್ಲ, ನನ್ನ ಚಾನಲ್ ಅಲ್ಲ, ನಿಮ್ಮೆಲ್ಲರ ಚಾನಲ್ಲು. ದಯವಿಟ್ಟು ನಮ್ಮ ಚಾನಲ್ನ ಬೆಳೆಸಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಪೀರಿಯಡ್ಸನ್ನು ಇವಾಗ ನಾವು ಯಾವುದಾದ್ರು ಒಂದು ಶುಭ ಕಾರ್ಯಗಳಿಗೆ ಹೋಗಬೇಕಾಗುತ್ತೆ. ನಮ್ಮ ಪೀರಿಯಡ್ಸ್ ಡೇಟಿಗಿಂತ ನಾವು ಸ್ವಲ್ಪ ಬಿಫೋರ್ ಬೇಗ ಆಗಬೇಕು. ಬಿಫೋರ್ ಅಂದರೆ ಇವಾಗ ನಮಗೆ ಒಂದು ಎಕ್ಸಾಂಪಲಾಗಿ ನಾನು ಹೇಳ್ತೀನಿ ಅಂತ ಅಂದರೆ, 20ನೇ ತಾರೀಕು ನಮ್ಮ ಡೇಟ್ ಇರುತ್ತೆ, ಆದರೆ ಶುಭ ಕಾರ್ಯ ಬಂದುಬಿಟ್ಟು 22 ಇರುತ್ತೆ. ಹಾಗಾಗಿ ನಾವು ಇನ್ನೂ ಸ್ವಲ್ಪ ಬೇಗ ಆದರೆ ನಮಗೆ ಯಾವುದೇ ಥರ ಸಮಸ್ಯೆ ಇರೋದಿಲ್ಲ. ನಮ್ಮ ಪೀರಿಯಡ್ಸ್ ಮುಗಿಸ್ಕೊಂಡು ನೆಮ್ಮದಿಗೆ ಹೋಗ್ಬಿಟ್ಟು ಬರ್ಬೋದು ಶುಭ ಕಾರ್ಯದಲ್ಲಿ ಅಂತ ಅನಿಸುತ್ತೆ. ಆದರೆ ಆ ಟೈಮಲ್ಲಿ ನಾವು ಏನು ಮಾಡೋದು, ಪೋಸ್ಟ್ಪೋನ್ ಮಾಡೋದಕ್ಕೆ ಟ್ಯಾಬ್ಲೆಟ್ ಇದೆ, ಆದರೆ ಬೇಗ ಹಾಕೋದಕ್ಕೆ ಯಾವುದೇ ಥರ ಟ್ಯಾಬ್ಲೆಟ್ಸ್ ಇಲ್ಲ. ಅಕಸ್ಮಾತ್ ತೊಗೊಂಡ್ರು ಅವರು ನಾವು ತೊಗೊಳಕ್ಕೆ ಹೋದ್ರೂ ಅದನ್ನು ಯಾವುದೇ ಥರ ಗ್ಯಾರಂಟಿ ಕೂಡ ಕೊಡೋದಿಲ್ಲ. ಆದರೆ ಮನೆಯಲ್ಲೇ ಮಾಡುವಂಥ ಮನೆ ಮದ್ದು ಏನಾದರೂ ಇದ್ದರೆ ಅಂತ ಯೋಚನೆ ಮಾಡೋದಾದರೆ ಈ ಒಂದು ಮದ್ದಿದೆ. ಈ ಜ್ಯೂಸ್ ಕುಡಿದ್ರೆ ಸಾಕು ಫ್ರೆಂಡ್ಸ್, ಆರಾಮಾಗಿ ನಮಗೆ ಇನ್ನೂ 4 ಡೇಸ್ 5 ಡೇಸ್ ಬಿಫೋರ್ ನಾವು ಪೀರಿಯಡ್ಸ್ ಆಗ್ತೀವಿ. ಅದು ನ್ಯಾಚುರಲಾಗಿ ಯಾವುದೇ ಥರ ಸೈಡ್ ಎಫೆಕ್ಟ್ಸು ಇಲ್ಲ, ಮತ್ತು ಯಾವುದೇ ಥರ ಸಮಸ್ಯೆಗಳು ಇಲ್ಲದಿದ್ದಂಗೆ ನಾವು ನ್ಯಾಚುರಲಾಗಿ ಪೀರಿಯಡ್ಸ್ ಬೇಗ ಆಗ್ತೀವಿ. ಅದಲ್ಲದೆ ಇನ್ನೊಂದು ವಿಷಯ ಅಂತಂದರೆ, ಕೆಲವೊಂದು ಸಲ ಪ್ರೆಗ್ನೆನ್ಸಿ ಅಂದರೆ ಇವಾಗ ಒಂದು ಮಗು ಇರುತ್ತೆ ಅಥವಾ ಇನ್ನೊಂದು ಮಗು ನಮಗೆ ಇವಾಗ ಸದ್ಯಕ್ಕೆ ಬೇಡ ಅಂತ ಇರ್ತೀವಿ. ಅಂಥ ಟೈಮಲ್ಲಿ ಸ್ವಲ್ಪ ಬೇಗ ಪ್ರೆಗ್ನೆನ್ಸಿ ಆಗಿಬಿಡ್ತೀವಿ. ಅಂದರೆ ಬೇಡ ಅನ್ನೋ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗ್ತೀವಿ. ಆವಾಗ ಆ ಟೈಮಲ್ಲೂ ಅಷ್ಟೇ ನೀವು ಟ್ಯಾಬ್ಲೆಟ್ ತೊಗೊಳೋಕ್ಕಿಂತ ಇದೊಂದು ಮನೆ ಮದ್ದನ್ನು ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಇದರಲ್ಲೂ ಗ್ಯಾರಂಟಿ ನಿಮಗೆ ರಿಸಲ್ಟ್ ಬರುತ್ತೆ. ಅದು ಹೇಗೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಅನಾನಸ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚಿಪ್ಪೆ ಎಲ್ಲ ಕಟ್ ಮಾಡಿಬಿಟ್ಟು ತೊಗೊಬೇಕು. ಇದಕ್ಕೆ ನಾವು ಈ ಒಂದು ಜ್ಯೂಸ್ ಮಾಡುವಾಗ ನಾವು ಕೆಲವೊಂದು ಪದಾರ್ಥಗಳನ್ನ ಹಾಕಬೇಕು. ಆವಾಗ ನಮಗೆ ಇದು ಅಂದರೆ ಪೀರಿಯಡ್ಸ್ದು ಪ್ರಾಬ್ಲಮ್ಮು ಸರಿ ಹೋಗುತ್ತೆ. ಮತ್ತು ಇನ್ನು ಕೆಲವೊಬ್ಬರು ತುಂಬ ದಿನ ಅಂದರೆ ಸ್ವಲ್ಪ ಏರುಪೇರು ಆಗ್ತಾನೇ ಇರುತ್ತೆ ಫ್ರೆಂಡ್ಸ್. ಅಂಥವ್ರು ಕೂಡ PCOD ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತೀರ. ಆದರೆ ನಿಮಗೆ ರೆಗ್ಯುಲರಾಗಿ ಪೀರಿಯಡ್ಸ್ ಆಗೋದಕ್ಕೆ ಈ ಒಂದು ಹಣ್ಣು ತುಂಬ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದನ್ನು ನಾವು ಎಷ್ಟೋ ಸಲ ನಾವುಗಳು ಕೂಡ ಇದನ್ನು ಬರ್ತಾನೆ ಇದ್ದೀವಿ ಅವತ್ತಿಂದನೂ. ಮತ್ತು ಇದು ನಮಗಿಂತ ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ಟಿದ್ದಂಥದ್ದು ನಾನಿವತ್ತು ನಿಮ್ಮ ಜೊತೆ ವೀಡಿಯೋದಲ್ಲಿ ಶೇರ್ ಮನೇಲಿ ಯಾವುದಾದ್ರೂ ಒಂದು ಶುಭ ಕಾರ್ಯ ಇಟ್ಟಿರ್ತೀವಿ ಫ್ರೆಂಡ್ಸ್. ಆ ಟೈಮಲ್ಲಿ ನಮಗೆ ಪೀರಿಯಡ್ಸ್ ಆಗಿಬಿಟ್ರೆ ಸಾಕಪ್ಪ ಅಂತ ಇರ್ತೀವಿ. ಆದರೆ ಏನೇ ಮಾಡಿದ್ರೂ ಕೆಲವೊಂದು ಸಲ ಆಗೋದೇ ಇಲ್ಲ ಫ್ರೆಂಡ್ಸ್. ಆ ಡೇಟ್ಗಿಂತ ಇನ್ನೊಂದು ಸಲ ಲೇಟಾಗೇ ಆಗುತ್ತೆ. ಆ ಟೈಮಲ್ಲೂ ಕೂಡ ಅಷ್ಟೇ, ನೀವು ಬಿಫೋರ್ ಬೇಗ ಹಣ್ಣು ತಂದು ತಿಂದುಬಿಟ್ರೆ, ಈ ಒಂದು ಹಣ್ಣಿಂದ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಿಮ್ಗೆ ಯಾವುದೇ ಥರ ಸಮಸ್ಯೆಗಳು ಬರೋದಿಲ್ಲ. ಮತ್ತು ಇದು ನ್ಯಾಚುರಲ್ ಆಗಿರೋವಂಥ ಹಣ್ಣು, ಏನು ಸೈಡ್ ಎಫೆಕ್ಟ್ ಇರಲಿಲ್ಲ ಫ್ರೆಂಡ್ಸ್. ಈ ಹಣ್ಣು ತಿನ್ನೋದ್ರಿಂದ ಇದು ಒಂದು ಆಯುರ್ವೇದದಲ್ಲೂ ಒಳ್ಳೆಯ ರಿಸಲ್ಟು ಇದೆ ಈ ಹಣ್ಣಿಗೆ. ಮತ್ತು ಏನಂದರೆ ಇದರಲ್ಲಿರೋ ಒಂದು ಅಂಶದಲ್ಲಿ ನಾವು ಓವರ್ ಹೀಟ್ ಅನ್ನೋದು ಒಂದು, ಮತ್ತು ಅದಕ್ಕೆ ಆಗಿ ನಾವು ಬೇಗ ಇದು ತಿಂದು ಒಂದು 1 ಡೇಗೇ ಪೀರಿಯಡ್ಸ್ ಆಗಿಬಿಡ್ತೀವಿ ಫ್ರೆಂಡ್ಸ್. ಯಾರಾದರೂ ಇನ್ರೆಗ್ಯುಲರಾಗಿ ಪೀರಿಯಡ್ಸ್ ಆಗೋರು, ಅವರು ಪೀರಿಯಡ್ಸ್ ಡೇಟಲ್ಲಿ ಈ ಒಂದು ಹಣ್ಣನ್ನು ತಂದು ತಿನ್ನೋದ್ರಿಂದನೂ ಕೂಡ ಈ ಥರ ಆಗುತ್ತೆ. ಮತ್ತು ನಿಮಗೇನಾದ್ರು ಪ್ರೆಗ್ನೆನ್ಸಿ ಬೇಡ, ಈ ಸದ್ಯಕ್ಕೆ ಇವಾಗ ಬೇಡ ಅಂಥ ಟೈಮಲ್ಲಿ ಕೂಡ ನೀವು ಈ ಥರ ಈ ಒಂದು ಹಣ್ಣಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು. ಈ ಜ್ಯೂಸಿಗೆ ನಾವು ಏನೇನು ಹಾಕ್ತೀವಿ ಅಂತ ನೋಡೋಣ. ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ಹಾಗೆಯೇ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, ಮತ್ತು ಕಾಳುಮೆಣಸು ಪೌಡ್ರ್ ಹಾಕ್ಕೊಳ್ಳಿ. ಮೇನ್ ಅಂದರೆ ಕಾಳುಮೆಣಸಿನ ಪೌಡ್ರೇ ಇರೋದು. ಈ ಹಣ್ಣು ಜೊತೆಗೆ ಕಾಳುಮೆಣಸು ಪೌಡ್ರು ಮತ್ತು ಶುಗರ್ ಹಾಕ್ಕೊಳ್ಳಿ. ಅದನ್ನು ನುಣ್ಣಗೆ ರುಬ್ಕೊಬೇಕು ಫ್ರೆಂಡ್ಸ್. ಬೇಕಾದ್ರೆ ನೀವು ಫ್ರೂಟ್ಸ್ನ ಕಟ್ ಮಾಡ್ಕೊಂಡು ಬೇಕಾದ್ರೂ ತಿನ್ಬೋದು, ಮತ್ತು ಇಲ್ಲಾಂದರೆ ಬೆಲ್ಲ ಹಾಕ್ಕೊಂಡು ಬೇಕಾದ್ರೂ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಇದೇನೆಂದರೆ ಕಾಳುಮೆಣಸಲ್ಲೇ ತುಂಬ ಓವರ್ ಹೀಟ್ ಇರುತ್ತೆ ಈ ಜ್ಯೂಸಿಂದ, ಮತ್ತು ಹಣ್ಣು ಕೂಡ ಹೀಟ್ ಇರುತ್ತೆ, ಮತ್ತು ಕಾಳುಮೆಣಸು ಕೂಡ ಹೀಟ್ ಇರೋದ್ರಿಂದ ನಾವು ಕರೆಕ್ಟ್ಸಾಗಿ ಪೀರಿಯಡ್ಸ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್.
ನ ಯಾವುದೇ ಥರದ್ದು ಅಂದರೆ ಇವಾಗ ಒಂದು 10 ಡೇಸ್ ಆಗಿರುತ್ತೆ, ಪಿರಿಯಡ್ಸ್ ಆಗಿರೋದಿಲ್ಲ. ಆ ಟೈಮಲ್ಲೂ ಕೂಡ ನಾವು ಈ ಒಂದು ಜ್ಯೂಸನ್ನ ಮಾಡ್ಕೊಂಡು ಕುಡಿದ್ರೆ ನಾವು ಪಿರಿಯಡ್ಸ್ ಆಗ್ತೀವಿ ಫ್ರೆಂಡ್ಸ್. ಪಿರಿಯಡ್ಸಲ್ಲಿ ಕೆಲವೊಂದು ತುಂಬ ಸಮಸ್ಯೆಗಳು, ಪಿ ಸಿ ಒ ಡಿ ಸಮಸ್ಯೆಗಳಂತ ಎಷ್ಟೊಂದು ಜನ ನಾವು ಫೇಸ್ ಮಾಡ್ತಾ ಇರ್ತೀವಿ ಹೆಣ್ಮಕ್ಳು. ಆದರೆ ಪಿ ಸಿ ಒ ಡಿ ಸಮಸ್ಯೆ ನಾವು ಏನು ಮಾಡಬೇಕಂದ್ರೆ ಆ ಟೈಮ್ ಕರೆಕ್ಟಾಗಿ ಈ ಒಂದು ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದನ್ನು ಟ್ರೈ ಮಾಡಬೇಕು, ಪ್ರಯತ್ನ ಪಡಬೇಕು. ಬಿಫೋರ್ ಆಗೋದಕ್ಕೆ ಮತ್ತು ಎಲ್ಲದಕ್ಕೂ ನಾವು ಟ್ಯಾಬ್ಲೆಟ್ ಅಂತಲೇ ತೊಗೊತಾ ಇದ್ದರೆ ಮುಂದೆ ನಮಗೂ ಸೈಡ್ ಎಫೆಕ್ಟ್ ಆಗ್ತಾ ಇರುತ್ತೆ. ಹಂಗಾಗಿ ಈ ಒಂದು ಇದು ನ್ಯಾಚುರಲ್ ಆಗಿ ಇರೋವಂಥದ್ದು ಜ್ಯೂಸು, ಮತ್ತು ಮನೆಯಲ್ಲೇ ನಾವು ಮಾಡ್ಕೊಂಡು ಕುಡಿಯೋವಂಥ ಜ್ಯೂಸ್ ಆಗಿರೋದ್ರಿಂದ ಯಾವುದೇ ಥರ ಸಮಸ್ಯೆಗಳು ಕೂಡ ಇರೋದ್ರಿಲ್ಲ ಈ ಜ್ಯೂಸಿಂದ. ಈ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ, ಮಕ್ಕಳಿಗೂ ಕೂಡ ಒಂದು ಅಂದರೆ ಈಗಿನಲ್ಲಿ 7ನೇ ಕ್ಲಾಸ್ ಓದ್ತಿರೋ ಮಕ್ಕಳು ಕೂಡ ಪಿರಿಯಡ್ಸ್ ಆಗ್ತಾಯಿದ್ದಾರೆ. ಅಂಥ ಟೈಮಲ್ಲಿ ಮಕ್ಕಳಿಗೂ ಕೂಡ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಂದರೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಸ್ವಲ್ಪ ಮುಂದಕ್ಕೆ ಹಾಕೋದಕ್ಕೆ ಯಾವ ಥರ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಒಂದು ಸಲ ನಿಮ್ಗೆ ಯಾವಾಗಲಾದರೂ ಈ ಥರ ಪ್ರಾಬ್ಲಮ್ಸ್ಗಳಿದ್ದಾಗ ಅಥವಾ ಈ ಥರ ಪ್ರೆಗ್ನೆನ್ಸಿ ಬೇಡ ಅಂತ ಅಂದಾಗಲೇ ಆಗಲಿ, ಅಥವಾ ಯಾವುದೋ ಶುಭ ಕಾರ್ಯಗಳಿಗೆ ನೀವು ಹೋಗಬೇಕು ಅಂದಾಗ ಸ್ವಲ್ಪ ಬೇಗ ಆದರೆ ಏನು ಗೊತ್ತಾ, ಕ್ಲಿಯರ್ ಆಗಿರುತ್ತಾ, ಒಂದು ಫ್ರೀಯಾಗಿರುತ್ತೆ, ಫ್ರೀಯಾಗಿ ಮೈಂಡ್ ಸೆಟ್ಟಲ್ಲಿ ಹೋಗಿ ಬರ್ಬೋದು. ಅದೇ ನಾವು ಪೋಸ್ಟ್ಪೋನ್ ಮಾಡ್ಕೊಂಡ್ರೂ ಒಂದೊಂದು ಸಲ ನಮಗೆ ಒಂಥರ ಅಯ್ಯೋ ಎಲ್ಲಿ ಆಗ್ಬಿಡ್ತೀವೋ, ಎಲ್ಲಿ ಪಿರಿಯಡ್ಸ್ ಆಗಿಬಿಡ್ತೀವೋ ಅನ್ನೋದೊಂದು ಕಂಫರ್ಟಬಲ್ ಇರೋದಿಲ್ಲ. ಅದೇ ಫೀಲ್ ಆಗ್ತಾ ಇರುತ್ತೆ ಫ್ರೆಂಡ್ಸ್, ಎಲ್ಲಿ ಪಿರಿಯಡ್ಸ್ ಆಗಿಬಿಡ್ತೀವೋ ಅಂತ ಅನ್ನೋದೊಂದು ಫೀಲಾಗಿ ನಾವು ಎಲ್ಲಿ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಸಂಬಂಧಿಕರು ಮನೆಗಳಿಗೆ ಹೋಗಿರಲಿ, ನಮಗೆ ಒಂದು ಫ್ರೀಡಮ್ ಇರೋದಿಲ್ಲ, ಒಂದು ನೆಮ್ಮದಿ ಕೂಡ ಇರೋದಿಲ್ಲ ಅಂತ ಅನಿಸುತ್ತೆ. ಅದೇ ನಾವು ಪಿರಿಯಡ್ಸ್ ಆಗಿ ಒಂದು 3 ಡೇಸ್ ಆದರೆ ಸಾಕು ಫ್ರೆಂಡ್ಸ್ ಹೆಣ್ಮಕ್ಳಿಗೆ. ಆವಾಗ ಏನಂದರೆ ಒಂದು ಕಂಫರ್ಟಬಲ್ ಆಗೂ ಇರುತ್ತೆ, ನಾವು ನೆಮ್ಮದಿಯಾಗಿ ಹೋಗಿ ಬರ್ಬೋದು, ಯಾವುದೇ ಶುಭ ಕಾರ್ಯಗಳಿಗೂ ನೆಮ್ಮದಿಯಾಗಿ ಹೋಗಿ ಬರ್ಬೋದು. ಆದರೆ ನಾಗರದ್ದು ಶುಭ ಕಾರ್ಯಗಳಿದ್ದು ಮಾತ್ರ 7 ಡೇಸ್ವರೆಗೂ ನಾವು ಕಂಪ್ಲೀಟಾಗಿ ಆಗೋವರೆಗೂ ಹೋಗೋ ಹಾಗಿಲ್ಲ. ಅಥವಾ ಬೇರೆ ಇನ್ಯಾವುದೇ ದೇವಸ್ಥಾನಗಳಿಗೆ ಅಂತಲ್ಲ, ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ನಾವು 5 ಡೇಸ್ ಆಗಲೇಬೇಕು. ಆದರೆ ಮನೇಲಿ ಏನಾದರೂ ಮಾಡ್ತಿದ್ರೆ ನಾವು ಓಕೆ ಜಾಯಿನ್ ಆಗ್ಬೋದು ಅಷ್ಟೇ. ಏನಂದರೆ ಇದೊಂದು ನಮ್ಗೆ ಆವಾಗಲಿಂದ ಬಂದುಬಿಟ್ಟಿದೆ ಫ್ರೆಂಡ್ಸ್. ಕೆಲವೊಂದು ಸಲ ಅಂತಾರೆ ಏನಿಲ್ಲ, ಇದು ದೇವ್ರು ಮಾಡಿದ್ದೆ, ಅದರಲ್ಲಿ ಏನಿಲ್ಲ ಅಂತ. ಆದರೆ ನಮಗೇನಂದರೆ ಆವಾಗಲಿಂದ ನಮ್ಮ ಪೂರ್ವಿಕರು ನಡೆಸ್ಬಿಟ್ಟಿದ್ದಾರೆ, ಹಾಗಾಗಿ ನಾವು ಅದನ್ನು ನಡೆಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಬಾಯ್ ಫ್ರೆಂಡ್ಸ್.